ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಪ್ರೀತ್ ಸಂಹಿತ ಭಾವನಾತ್ಮಕ ಪ್ರೇಮಕತೆ ಭಾಗ 36. ತಕ್ಷಣವೇ ತನ್ನ ಬೊಗಸೆಯಲ್ಲಿ ಅವಳ ಮುಖವನ್ನು ಹಿಡಿದು ಅವಳ ಕಣ್ಣುಗಳನ್ನೇ ದಿಟ್ಟಿಸುತ್ತಿದ್ದ. ಒಂದೇ ಒಂದು ಕ್ಷಣ ಅವನ ದೃಷ್ಟಿಗೆ ದೃಷ್ಟಿ ಬೆರೆಸಿದ್ದಳು. ಅವನು ಚುಂಬಿಸಬಹುದೆಂದು ಅದಕ್ಕಾಗಿ ಕಾದು ಕುಳಿತಿದ್ದಳು ಹಿತ. ಅವನ ಒಂದೇ ಒಂದು ಸಿಹಿ ಮುತ್ತಿಗಾಗಿ ಅವಳ ದೇಹದ ಕಣಕಣವು ಕಾತರಿಸುತ್ತಿತ್ತು. ಆ ಕ್ಷಣಕ್ಕಾಗಿ, ಆ ಸಿಹಿ ಗಳಿಗೆಗಾಗಿ. ನೀನು ಕುಡಿದಾದ ಮೇಲೆ ನಾನು ಕುಡಿತೀನಿ, ಹೇಳಿದ ಪ್ರೀತ್. ನೀವು ಮೊದಲು ಕುಡಿಯಿರಿ. ಓಹಂ, ಲೇಡೀಸ್ ಫಸ್ಟ್. ಅಲ್ಲದೆ ನಾನು ಮೊದಲು ಹೇಳಿದ್ದು, ನೀನು ಕುಡಿಲಿಲ್ಲ ಅಂದರೆ ಮಕ್ಕಳಿಗೆ ಕುಡಿಸೋ ಹಾಗೆ ಕುಡಿಸ್ತೀನಿ. ನಾನವತ್ತೇ ಹೇಳಿದ್ನಲ್ಲ, ಅಮ್ಮ ಬಂದ ಮೇಲೆ ಎಲ್ಲ ಸರಿ ಮಾಡ್ತಾರೆ ಅಂತ. ಇದು ಮೊದಲನೇ ಹೆಜ್ಜೆ, ಹೇಳಿದ ಪ್ರೀತ್. ಅವಳು ಅರ್ಧ ಲೋಟ ಹಾಲು ಕುಡಿದು ಅವನ ಮುಂದೆ ಹಿಡಿದಾಗ ಲೋಟ ಖಾಲಿ ಮಾಡಿ ಕೆಳಗಿಟ್ಟ. ಮುಂದುವರಿದ ಭಾಗ. ಅಂದರೆ ಇಂದಿನಿಂದ ಪ್ರೀತ್ ತನ್ನನ್ನು ಪತ್ನಿಯಾಗಿ ಸ್ವೀಕರಿಸುವನೇ, ಆ ಯೋಚನೆ ಮನಸ್ಸಿಗೆ ಬರುತ್ತಿದ್ದಂತೆ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು. ಅವನು ಮದುವೆಯ ಮೊದಲಾಗಲಿ ಮದುವೆಯ ಬಳಿಕವಾಗಲಿ ತಾನು ಪ್ರೀತಿಸುತ್ತಿದ್ದೇನೆ ಎಂದು ಅವಳ ಬಳಿ ಹೇಳಿಕೊಂಡಿರಲಿಲ್ಲ. ಅವನು ಯಾವುದೋ ಒಂದು ಕಾರಣಕ್ಕಾಗಿ ತನ್ನನ್ನು ಮದುವೆಯಾಗಿರುವುದು, ಅದು ಯಾಕೆ ಎಂದು ಇಂದಿನವರೆಗೂ ಹೇಳಿರಲಿಲ್ಲ. ಪ್ರೀತ್ ತನ್ನ ಸ್ವಾರ್ಥ ಸಾಧನೆಗಾಗಿ ತನ್ನನ್ನು ಮದುವೆಯಾಗಿದ್ದಾನ? ಕೆಲವೊಮ್ಮೆ ಹಿತಾಳ ಮನಸ್ಸು ಯೋಚಿಸುತ್ತಿತ್ತು, ಮರುಕ್ಷಣವೇ ಪ್ರೀತ್ ಎಂದು ಹಾಗೆ ಮಾಡಲಾರ. ತನ್ನ ಯೋಚನೆ ತಪ್ಪು ಎನಿಸುತ್ತಿತ್ತು ಅವಳಿಗೆ. ಇಲ್ಲದಿದ್ದಲ್ಲಿ ತರಾತುರಿಯಾಗಿ ತನ್ನನ್ನು ಮದುವೆಯಾಗಿ ದೂರ ಬಿಡುವ ಅಗತ್ಯವಾದರೂ ಏನು? ಅವಳಿಗೆ ಅರ್ಥವೇ ಆಗುತ್ತಿರಲಿಲ್ಲ. ಹಿತ ಅವನಿಂದ ಉಪಕೃತಳಾಗಿದ್ದಳಲ್ಲವೇ? ಕೇಳಲು ಅವಳಿಗೆ ಸಂಕೋಚ ಅಡ್ಡ ಬರುತ್ತಿತ್ತು. ಮಾತ್ರವಲ್ಲ, ಮದುವೆಯ ದಿನ ಅವಳು ಒಂದು ಮಾತು ಹೇಳಿ ಅವನ ಮನಸ್ಸಿಗೆ ನೋವುಂಟು ಮಾಡಿದ್ದಳು. ಅವಳಿಂದು ಆರ್ಥಿಕವಾಗಿ ಸುದೃಢಳಾಗಿಲ್ಲ. ಏನೋ ಒಂದು ಕೇಳಲು ಹೋಗಿ ಇನ್ನೊಂದು ಆಗಬಾರದಲ್ಲ. ಅವಳು ಈಗಲೂ ಅವನನ್ನೇ ಅವಲಂಬಿಸಿಕೊಂಡಿರುವಳಲ್ಲ. ತನ್ನ ಜೀವನದ ಸಮಸ್ಯೆಯನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗುತ್ತಿಲ್ಲ ಹಿತಾಗೆ. ಒಂದೇ ಮನೆಯಲ್ಲಿ, ಒಂದೇ ರೂಮಲ್ಲಿ, ಒಂದೇ ಬೆಡ್ಡಲ್ಲಿ ಮಲಗಿದರೂ ತಾವಿಬ್ಬರು ದೂರ, ಬಹುದೂರ ಇದ್ದಂತೆ ಭಾಸವಾಗುತ್ತಿತ್ತು ಅವಳಿಗೆ. ಇಂದು ಅತ್ತೆಯಿಂದಾಗಿ ತಮ್ಮ ಜೀವನ ಸರಿ ಹೋಗುವುದಿದ್ದರೆ ಅವಳಷ್ಟು ಸುಖಿ ಬೇರೆ ಯಾರೂ ಇಲ್ಲ, ಯೋಚಿಸುತ್ತಾ ನಿಂತಿದ್ದಳು ಹಿತ. ಆಗಲೇ ಅವನ ಮಾತು ಅವಳ ಯೋಚನೆಗೆ ಭಂಗ ತಂದಿತ್ತು. ಹಿತ, ಆಗ ಲಹರಿ ಮಾತಿಂದ ನಿಂಗೆ ತುಂಬ ಬೇಜಾರಾಗಿದೆ ಅಂತ ಗೊತ್ತು. ಅದಕ್ಕೆ ನಾನು ನಿನ್ನತ್ರ ಕ್ಷಮೆ ಕೇಳ್ತೀನಿ. ಲಹರಿಗೆ ಏಕೋ ಗೊತ್ತಿಲ್ಲ, ನಾವಿಬ್ರು ಒಟ್ಟಿಗೆ ಇರೋದು ಸಹಿಸೋಕೆ ಆಗ್ತಿಲ್ಲ. ಇನ್ನು ಅದೆಷ್ಟು ದಿನ ಇದನ್ನೆಲ್ಲ ಸಹಿಸಬೇಕು ಅಂತ ಗೊತ್ತಿಲ್ಲ. ಅವಳು ಯಾಕೆ ಈ ರೀತಿ ವರ್ತಿಸುತ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಬಹುಶಃ ಅವಳಿಗಿಲ್ಲದ ಸುಖ ನೀನು ಅನುಭವಿಸ್ತಾ ಇದ್ದೀಯಾ ಅಂತ ಅವಳು ಅಂದುಕೊಂಡಿದ್ದಾಳೆ ಅನಿಸುತ್ತೆ. ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋಗಿ ಕೇಳಬೇಕು. ಅವಳು ಅದಕ್ಕೆ ಒಪ್ತಾಳೋ ಇಲ್ವೋ ಗೊತ್ತಿಲ್ಲ. ಆಗ ನಿನ್ನ ಪರವಾಗಿ ನಾನು ಮಾತಾಡಿಲ್ಲ ಅಂತ ನನ್ನ ಮೇಲೆ ನಿಂಗೆ ಖಂಡಿತ ಬೇಜಾರು ಆಗಿರುತ್ತೆ. ಸಾರಿ ಹಿತ, ನಮ್ಮ ಮದುವೆ ಆದ ಬಳಿಕ ನೀನು ಒಂದು ದಿನಾನೂ ಸುಖವಾಗಿಲ್ಲ. ನಿನ್ನ ಮದುವೆಯಾಗಿ ನಿನ್ನ ಜೀವನನೇ ಹಾಳು ಮಾಡಿದ್ನ ಅಂತ ಅನ್ನಿಸ್ತಾ ಇದೆ ನನಗೆ, ತುಂಬ ನೊಂದುಕೊಂಡು ಹೇಳಿದ್ದ ಪ್ರೀತ್. ಲಹರಿ ವಿಷಯದಲ್ಲಿ ನಾನು ಬೇಜಾರು ಮಾಡಿಕೊಳ್ಳಲ್ಲ. ಅವಳು ಇರೋದೇ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಅದಕ್ಕಾಗಿ ನನ್ನ ಕ್ಷಮೆ ಕೇಳೋದು ಬೇಡ. ಅವನು ಕೇಳಿದ ಇನ್ನೊಂದು ವಿಷಯದ ಬಗ್ಗೆ ಚಕಾರವೇ ಎತ್ತಲಿಲ್ಲ ಹಿತ. ಅದು ನೀನು ಅಮ್ಮನ ಹತ್ರ ಏನಾದರೂ ಹೇಳಿದ್ಯಾ, ಕೇಳಿದ ಅವಳನ್ನ. ಅವಳಿಗೆ ಅವನು ಏನು ಕೇಳುತ್ತಿದ್ದಾನೆಂದೇ ಗೊತ್ತಿಲ್ಲ. ಯಾವ ವಿಷಯ? ಅದು ನಾವಿಬ್ಬರು ಮದುವೆ ಆದರೂ ದೂರ ದೂರ ಇದ್ದೀವಿ ಅಂತ ಅಮ್ಮಂಗೆ ಗೊತ್ತಾಗಿದೆ. ಅಮ್ಮಂಗೆ ಹೇಗೆ ಗೊತ್ತಾಯಿತು? ನೀನೇನಾದರೂ ಹೇಳಿದೀಯಾ ಅಂತ ಕೇಳ್ತಾ ಇರೋದು. ಅವನ ಹುಬ್ಬುಗಳು ಗಂಟಿಕ್ಕಿದ್ದವು. ಅವನಿಗೆ ಅಸಮಾಧಾನವಾಗಿದೆ ಎಂದು ಸ್ಪಷ್ಟವಾಗಿ ಗೊತ್ತಾಯಿತು ಹಿತಾಗೆ. ಅವನ ಪ್ರಶ್ನೆ ಕೇಳಿ ತನ್ನ ಪಕ್ಕದಲ್ಲೇ ಬಾಂಬ್ ಸಿಡಿದಂತಾಗಿತ್ತು. ಅವಳ ಗಂಟಲು ಉಬ್ಬಿ ಬಂತು. ತಲೆ ಅಡ್ಡಡ್ಡ ಆಡಿಸಿದಳು ಅಷ್ಟೇ. ಇಂತಹ ಸೂಕ್ಷ್ಮ ವಿಚಾರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಿರಲಿಲ್ಲವಲ್ಲ. ಅವಳು ಸ್ವಂತ ತಾಯಿಯ ಬಳಿಯೂ ಆ ವಿಚಾರವನ್ನು ಹೇಳಿಕೊಂಡಿರಲಿಲ್ಲ. ಅತ್ತೆ ತನ್ನ ಕೈಯಲ್ಲಿ ಹಾಲು ಕೊಟ್ಟಿದ್ದು ತಮ್ಮ ಜೀವನ ಸರಿ ಮಾಡಲು ಅವರಿಟ್ಟ ಮೊದಲ ಹೆಜ್ಜೆ ಎಂದೇ ಅಂದುಕೊಂಡಿದ್ದಳು ಅವನ ಮಾತು ಕೇಳಿ. ಆದರೆ ಅವನು ಹೇಳಿದ್ದೇ ಬೇರೆ. ಲಹರಿಗೆ ಹಿತ ಮೇಲಿದ್ದ ಅಸಮಾಧಾನವನ್ನು ಬಗೆಹರಿಸಲು ಅಮ್ಮ ಇಟ್ಟ ಮೊದಲ ಹೆಜ್ಜೆ ಇದು. ತಾಯಿ ಅವರಿಬ್ಬರ ಮಧ್ಯೆ ಇದ್ದ ವೈಮನಸ್ಸು ಸರಿಪಡಿಸುತ್ತಾರೆ ಎಂದವನು ಹೇಳಿದ್ದು. ಲಹರಿಯ ಇಂತಹ ವರ್ತನೆಯನ್ನು ಎಷ್ಟು ಬೇಕಾದರೂ ಸಹಿಸಿಕೊಳ್ಳುತ್ತಿದ್ದಳು ಹಿತ. ಆದರೆ ಅವಳಿಗೆ ಬೇಕಿದ್ದಿದ್ದೇ ಬೇರೆ. ಅದು ಅವನಿಗೆ ಅರ್ಥವಾಗುವುದಿಲ್ಲವೋ ಅಥವಾ ಬೇಕೆಂದೇ ದೂರ ಉಳಿದುಕೊಂಡಿದ್ದಾನೋ ಅವನಿಗೆ ಗೊತ್ತು. ಅವನ ಪ್ರಶ್ನೆಯಿಂದ ಅವಳಿಗೆ ಇನ್ನಿಲ್ಲದ ನೋವಾಗಿತ್ತು. ಬಲವಂತದಿಂದ ಕಣ್ಣೀರನ್ನು ತಡೆಹಿಡಿದುಕೊಂಡಿದ್ದಳು. ಅತ್ತರೆ ಅಳುವೊಂದು ಬೇಗ ಬಂದು ಬಿಡುತ್ತದೆ ನಿಂಗೆ ಎಂದು ಹೇಳಿದ್ದನಲ್ಲ, ಅತ್ತು ತನ್ನ ಬಲಹೀನತೆಯನ್ನು ಅವನ ಮುಂದೆ ಪ್ರದರ್ಶಿಸಬಾರದು ಎಂದು ತುಟಿಕಚ್ಚಿ ಅಳು ನುಂಗಿಕೊಂಡಳು.
ಹೌದು, ಅವನು ತನ್ನನ್ನೇ ಗಮನಿಸುತ್ತಿದ್ದಾನೆ ಎಂದು ಅವಳಿಗೆ ಅರ್ಥವಾಗಿತ್ತು. ಅಲ್ಲಿಂದೊಮ್ಮೆ ಹೋದರೆ ಸಾಕಾಗಿತ್ತು. ತಕ್ಷಣವೇ ತನ್ನ ಬೊಗಸೆಯಲ್ಲಿ ಅವಳ ಮುಖವನ್ನು ಹಿಡಿದು ಅವಳ ಕಣ್ಣುಗಳನ್ನೇ ದಿಟ್ಟಿಸುತ್ತಿದ್ದ ಪ್ರೀತ್. ಒಂದೇ ಒಂದು ಕ್ಷಣ ಅವನ ದೃಷ್ಟಿಗೆ ದೃಷ್ಟಿ ಬೆರೆಸಿದ್ದಳು. ಬಳಿಕ ಅವಳ ಕಣ್ಣುಗಳು ತಗ್ಗಿದ್ದವು. ಅವನು ಚುಂಬಿಸಬಹುದೆಂದು ಅಂದುಕೊಂಡಿದ್ದಳು ಹಿತ. ಅದಕ್ಕಾಗಿ ಕಾದು ಕುಳಿತಿದ್ದಳು. ಅವನ ಒಂದು ಸಿಹಿ ಮುತ್ತಿಗಾಗಿ ಅವಳ ದೇಹದ ಕಣಕಣವು ಕಾತರಿಸುತ್ತಿತ್ತು. ಆ ಕ್ಷಣಕ್ಕಾಗಿ, ಆ ಸಿಹಿ ಗಳಿಗೆಗಾಗಿ ಕಾದಿದ್ದೇ ಬಂತು. ಇಲ್ಲ, ಅವನಿಂದ ಏನೂ ಸಿಗಲೇ ಇಲ್ಲ. ತೀವ್ರ ನಿರಾಸೆಯಾಗಿತ್ತು ಅವಳಿಗೆ. ಏನಿತ್ತು ಅವನ ಆ ದೃಷ್ಟಿಯಲ್ಲಿ? ತನ್ನ ಕಣ್ಣುಗಳಲ್ಲಿ ಅವನೇನು ಹುಡುಕುತ್ತಿದ್ದಾನೆ ಅವಳಿಗೆ ಗೊತ್ತಾಗಲಿಲ್ಲ. ಅವನ ಕೈಗಳು ಹಿಂದೆ ಸರಿದಿದ್ದವು. ಮತ್ತೆ ಒಂದಕ್ಷರವೂ ಮಾತಾಡಲಿಲ್ಲ ಅವಳ ಬಳಿ. ಸೀದಾ ಹೋಗಿ ತನ್ನ ಜಾಗದಲ್ಲಿ ಮುಸುಕು ಬೀರಿ ಮಲಗಿಕೊಂಡಿದ್ದ ಪ್ರೀತ್. ಅವನು ಅವಳ ಕಣ್ಣಲ್ಲಿ ಏನು ಹುಡುಕುತ್ತಿದ್ದ ಎಂದು ಅವನಿಗೆ ಸಿಕ್ಕಿದೆಯೋ ಇಲ್ಲವೋ ಗೊತ್ತಿಲ್ಲ. ಯಾವಾಗಲೂ ಅವಳಿಗೆ ಗುಡ್ ನೈಟ್ ಹೇಳುತ್ತಿದ್ದ. ಇಂದು ಅದೂ ಇಲ್ಲ. ಅಂದರೆ ತಾನು ಅತ್ತೆ ಬಳಿ ಅವನ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ ಎಂದು ಹೇಳಿದರೂ ಅವನು ನಂಬದೆ ತಾನೇನಾದರೂ ಸುಳ್ಳು ಹೇಳುತ್ತಿದ್ದೇನೆ ಎಂದು ಕಣ್ಣುಗಳನ್ನು ಪರೀಕ್ಷಿಸಿದ್ದ. ಗೊತ್ತಾಗಲಿಲ್ಲ. ಜೀವನದ ಇಂತಹ ಸೂಕ್ಷ್ಮ ವಿಚಾರಗಳನ್ನು ತನ್ನಂತಹ ಹುಡುಗಿ, ಅದು ಅವನ ತಾಯಿಯ ಬಳಿ ಹೇಳಲು ಸಾಧ್ಯವೇ? ತನ್ನ ಪುಸ್ತಕಗಳನ್ನು ತೆಗೆದು ಓದಲು ಕುಳಿತಳು. ಪುಸ್ತಕದಲ್ಲಿದ್ದ ಒಂದಕ್ಷರವೂ ಅವಳ ಮನಸ್ಸಿಗೆ ಹೋಗುತ್ತಿರಲಿಲ್ಲ. ಮತ್ತೆ ಮತ್ತೆ ಅವನ ಆ ಪ್ರಶ್ನೆಗಳೇ ಕಾಡುತ್ತಿದ್ದವು ಅವಳನ್ನ. ಅವನು ಮಲಗಿಕೊಂಡಿದ್ದ. ಮಲಗಿ 10 ನಿಮಿಷಕ್ಕೆಲ್ಲ ಅವನು ಯಾವಾಗಲೂ ನಿದ್ದೆ ಹೋಗುತ್ತಿದ್ದ. ಅವನು ನಿದ್ದೆ ಹೋಗುವುದನ್ನೇ ಕಾಯುತ್ತಾ ಪುಸ್ತಕ ಹಿಡಿದು ಕುಳಿತಿದ್ದಳು ಹಿತ. ಅವನ ಪ್ರಶ್ನೆಗಳಿಂದ ರಕ್ಷಣೆ ಪಡೆಯಲು ಪುಸ್ತಕ ಅವಳಿಗೆ ಶ್ರೀರಕ್ಷೆ. ಓದುತ್ತಾ ಕುಳಿತರೆ ಅವನೆಂದು ಪ್ರಶ್ನಿಸಿ ತೊಂದರೆ ಕೊಡಲು ಬರುವುದಿಲ್ಲ ಎಂದು ಅವಳಿಗೆ ಗೊತ್ತಿತ್ತು. ತಾಯಿ ಕೊಟ್ಟ ಹಾಲು ಕುಡಿದು ಲಹರಿ ಮಲಗಿದ್ದಳು. ಅಡಿಗೆ ಮನೆ ಕೆಲಸ ಪೂರ್ತಿ ಮಾಡಿ ಲತಾ ಅವರು ಮಗಳ ಪಕ್ಕ ಬಂದು ಮಲಗಿಕೊಂಡರು. ಇಂದು ಮಗಳು ಮಾಡಿದ್ದು ಅವರಿಗೆ ಸರಿ ಎನಿಸಲಿಲ್ಲ. ಇತ್ತ ಲಹರಿ ಮತ್ತು ಲತಾ ಮಧ್ಯೆ ಮಾತುಕತೆ ನಡೆಯುತ್ತಿತ್ತು. ಪುಟ್ಟ, ಎಲ್ಲರ ಮುಂದೆ ಆಗ ನಿನ್ನ ಹತ್ರ ಏನೂ ಹೇಳಿಲ್ಲ. ಆದರೆ ನೀನು ಆಗ ಅತ್ತಿಗೆ ಹತ್ರ ನಡ್ಕೊಂಡಿದ್ದು ನನಗೆ ಏನೇನೂ ಇಷ್ಟ ಆಗಿಲ್ಲ. ನೀನು ಕಲಿತವಳು, ಬುದ್ಧಿವಂತೆ, ಅರ್ಥ ಮಾಡ್ಕೋತೀಯಾ ಅಂದ್ಕೊಂಡಿದ್ದೀನಿ. ನಿನ್ನ ಮತ್ತು ಅತ್ತಿಗೆನ ಕಂಪೇರ್ ಮಾಡೋಕೆ ಹೋಗಬೇಡ. ನಿಂಗೆ ನಾವೆಲ್ಲರೂ ಇದ್ದೇವೆ. ಆದರೆ ಅವಳಿಗೆ ಯಾರೂ ಇಲ್ಲ. ಯಾರನ್ನು ನಾವು ಬೇಡ ಅಂತ ದೂರ ಮಾಡ್ತೀವೋ ಅವರಿಂದ ಸಹಾಯ ಪಡೆಯಬೇಕಾಗಿ ಬಂದರೆ ಆಗ ಏನು ಮಾಡ್ತೀಯ? ನಿಷ್ಠುರ ಮಾಡಿಕೊಳ್ಳೋದು ತುಂಬ ಸುಲಭ, ಆಮೇಲೆ ಸರಿ ಮಾಡಿಕೊಳ್ಳೋದು ತುಂಬ ಕಷ್ಟ. ಮನಸ್ಸಿಗೆ ಆದ ನೋವು ಯಾವತ್ತೂ ಮರೆಯೋಕೆ ಆಗಲ್ಲ. ಪುಟ, ನಿಂಗೆ ಅವಳ ಬಗ್ಗೆ ಅಸಮಾಧಾನ ಇದ್ದರೆ ಅವಳ ಮುಖಕ್ಕೆ ಹೇಳಬೇಡ. ನನ್ನ ಹತ್ರನೋ ಅಣ್ಣನ ಹತ್ರನೋ ಹೇಳು. ನಿನ್ನ ಈ ಪರಿಸ್ಥಿತಿಯಲ್ಲಿ ಅವಳ ಸಹಾಯ ನಿಂಗೆ ಖಂಡಿತವಾಗಿಯೂ ಬೇಕಾಗುತ್ತೆ. ಅದನ್ನು ನೀನು ನೆನಪಲ್ಲಿ ಇಟ್ಕೋ. ನಿಮ್ಮ ಅಮ್ಮನ ಮೇಲೆ ನಿಂಗೆ ಒಂದಿಷ್ಟು ಆದರೂ ಪ್ರೀತಿ ಇದ್ದರೆ ಇನ್ಯಾವತ್ತೂ ಅವಳ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡಬೇಡ. ಆ ಹುಡುಗಿ ಕಣ್ಣಲ್ಲಿ ನೀರು ಬಂದರೆ ನಮಗೆ ಒಳ್ಳೆಯದಾಗಲ್ಲ ಕಂದ. ನಾನಿಷ್ಟೇ ನಿನ್ನ ಹತ್ರ ಕೇಳಿಕೊಳ್ಳೋದು ಹೇಳಿದರು ಲತಾ. ಲಹರಿಗೆ ಏನನಿಸಿತೋ? ಆಯಿತು, ಇನ್ಮುಂದೆ ಅವಳ ಎದುರಿಂದ ಏನೂ ಹೇಳಲ್ಲ. ಆದರೆ ಅವಳು ನಮ್ಮ ಜೊತೆ ನಾಳೆ ಬರಬಾರ್ದು. ಲತಾ ಅವರ ಸೂಕ್ಷ್ಮ ಕಣ್ಣುಗಳಿಗೆ ಮಗ ಇನ್ನೂ ಸಂಸಾರ ಶುರು ಮಾಡಿಲ್ಲ ಎಂಬ ವಿಷಯ ಅರ್ಥವಾಗಿತ್ತು. ಆಗ ಸೂಕ್ಷ್ಮವಾಗಿ ಮಗನ ಮುಂದೆಯೂ ಆ ಪ್ರಸ್ತಾಪವನ್ನು ಇಟ್ಟು ಬಿಟ್ಟಿದ್ದರು. ಲಹರಿ ಹೇಳ್ತಾಳೆ ಅಂತ ನೀನು ಅವಳ ತಾಳಕ್ಕೆ ಕುಣಿಬೇಡ. ಆ ಹುಡುಗಿ ಕಣ್ಣಲ್ಲಿ ತುಂಬ ನೋವಿದೆ. ಒಂದ್ಸಲ ಅವಳ ಕಣ್ಣಿನ ಆಳ ಕೀಳಿದು ನೋಡು, ನಿಂಗೆ ಅರ್ಥ ಆಗುತ್ತೆ. ಈಗ ನಿನ್ನ ಪ್ರೀತಿ, ಸಹಕಾರ ಅವಳಿಗೆ ತುಂಬ ಅವಶ್ಯಕ. ಲಹರಿ ಹೇಳಿದಾಗ ನೀನು ನಿನ್ನ ಹೆಂಡತಿಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಪಾಪದ ಜೀವ ಕಣೋ ಅದು. ಪಾಪದ ಹುಡುಗಿ, ತುಂಬ ನೊಂದ್ಕೊಂಡಿದ್ದಾಳೆ. ನಿಮ್ಮಿಬ್ಬರ ಮಧ್ಯೆ ಅದೇನಿದೆಯೋ ನಂಗೆ ಗೊತ್ತಿಲ್ಲ. ಮದುವೆ ಆದಮೇಲೆ ಆ ಹುಡುಗಿನ ಚೆನ್ನಾಗಿ ಬಾಳಿಸಬೇಕು. ಇವತ್ತು ರಾತ್ರಿ ಅವಳನ್ನು ಸಮಾಧಾನಪಡಿಸು. ತಾಯಿ ಆ ಮಾತನ್ನು ಹೇಳುವುದೇನು ಬೇಕಿರಲಿಲ್ಲ ಪ್ರೀತ್ಗೆ. ಅವನಿಗೆ ಗೊತ್ತು, ಮದುವೆ ಆದ ಮೇಲೆ ಅವಳನ್ನು ತಾನು ಸರಿಯಾಗಿ ಬಾಳಿಸುತ್ತಿಲ್ಲ ಎಂಬ ಭಾವನೆ ಅವನಿಗೂ ಇತ್ತು. ಅವನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದ. ಪ್ರೀತಿಸಿಯೇ ಮದುವೆಯಾಗಿದ್ದು. ಅವಳಿಗಾಗಿ ಜೀವ ಕೊಡಲು ತಯಾರಾಗಿದ್ದ. ಮದುವೆ ಆಗಿದ್ದಕ್ಕೆ ಎಲ್ಲರೂ ಅವನನ್ನು ಸ್ವಾರ್ಥಿ ಎಂದು ಹೇಳಿದರಲ್ಲ. ತಾನು ಸ್ವಾರ್ಥಿ ಹೌದು, ಪರಮ ಸ್ವಾರ್ಥಿ ಆಗಬಾರದು ಎಂದು ಅವಳಿಂದ ದೂರವೇ ಉಳಿದುಕೊಂಡಿದ್ದ. ಈಗಾಗಲೇ ಅವಳಿಗೆ ಕೆಲಸ ಜಾಸ್ತಿಯಾಗಿದೆ. ಅವಳನ್ನು ಸ್ಪರ್ಶಿಸಿದರೆ ಎಲ್ಲಿ ತನ್ನ ಸಂಯಮದ ಕಟ್ಟೆ ಒಡೆದು ಹೋಗುವುದೋ ಎಂಬ ಭೀತಿ ಪ್ರೀತ್ಗೆ.
ಅದಕ್ಕಾಗಿಯೇ ಆದಷ್ಟು ಅವಳಿಂದ ದೂರ ಸರಿಯುತ್ತಿದ್ದ. ಆದರೆ ಈ ವಿಷಯವನ್ನು ಅವಳಿಗೆ ತಿಳಿಸಲಾಗುತ್ತಿಲ್ಲ ಅವನಿಂದ. ಅದಕ್ಕಾಗಿ ಅವನು ಸೂಕ್ಷ್ಮವಾಗಿ ಪ್ರಪಂಚದ ಕಣ್ಣಿಗೆ ನಾವಿಬ್ಬರು ಗಂಡ ಹೆಂಡತಿ ಎಂದು ಹೇಳಿದ್ದು. ಅವಳಿಗೂ ಅವಳ ತವರು ಮನೆಯ ಜವಾಬ್ದಾರಿ ಇತ್ತಲ್ಲ, ಅವಳ ಎಜುಕೇಷನ್ ಕಂಪ್ಲೀಟ್ ಆಗಲು ಅವನು ಬಿಡಲೇಬೇಕಾಗಿತ್ತು. ಹಿತ ಅಡುಗೆ ಮನೆಯಲ್ಲಿ ಕ್ಲೀನಿಂಗ್ ಕೆಲಸ ಮಾಡುತ್ತಿದ್ದಾಗ ರೂಮಲ್ಲಿ ಒಂಟಿಯಾಗಿದ್ದ ಮಗನ ಬಳಿ ಹೇಳಿ ಬಂದಿದ್ದರು ಲತಾ. ಬಳಿಕ ಅವಳ ಕೈಯಲ್ಲಿ ಹಾಲು ಕಳುಹಿಸಿದ್ದು. ಮಲಗಿದರೂ ಅವನಿಗೆ ನಿದ್ದೆ ಹತ್ತಿರಲಿಲ್ಲ. ನಿದ್ದೆ ಬಂದಂತೆ ಮಲಗಿದ್ದಾನೆ ಅಷ್ಟೇ. ಅವನು ಮಲಗಿ ಅರ್ಧ ಗಂಟೆ ಆದ ಬಳಿಕ ಅವನು ನಿದ್ದೆ ಮಾಡಿದ್ದಾನೆ ಎಂದು ಖಚಿತಪಡಿಸಿಕೊಂಡು ಹಿತ ಮಲಗಲು ಹೊರಟಳು. ಗೋಡೆ ಬದಿಯ ಅವಳ ಜಾಗ ಬಿಟ್ಟು ಮಲಗಿದ್ದ ಪ್ರೀತ್. ಅವಳು ಆ ಕಡೆಗೆ ಹೋಗಬೇಕಾದರೆ ಅವನನ್ನು ದಾಟಿಕೊಂಡೇ ಹೋಗಬೇಕಾಗಿತ್ತು. ಇನ್ನೇನು ಅವನನ್ನು ದಾಟಿ ಹೋಗಬೇಕು. ಅವಳು ಅವನ ಮೈ ಮೇಲೆ ಬಿದ್ದು ಬಿಟ್ಟಿದ್ದಳು. ಅವಳು ತನ್ನ ಒಂದು ಕಾಲನ್ನೆತ್ತಿ ಅವನ ಆ ಕಡೆಗೆ ಇಡಬೇಕು ಎಂದುಕೊಂಡಾಗ ಅವನು ನಿದ್ದೆಯಲ್ಲಿಯೇ ಕಾಲು ಸರಿಸಿದ್ದನೇನೋ ಗೊತ್ತಾಗಿರಲಿಲ್ಲ ಹಿತಾಗೆ. ಈಗ ಹಿತಾಗೆ ಇನ್ನಿಲ್ಲದ ಭಯವಾಯಿತು. ಬೇಕು ಬೇಕು ಅಂತ ನನ್ನ ಮೈ ಮೇಲೆ ಬಂದು ಬೀಳ್ತೀಯಲ್ಲ ಎಂದು ತನ್ನ ಮೇಲೆ ರೇಗಿದರೆ ಏನೆಂದು ಉತ್ತರಿಸುವುದು? ಅವನ ಮೈ ಮೇಲೆ ಬಿದ್ದಿದ್ದಕ್ಕೆ ಅವಳಿಗೆ ಅವಮಾನವಾಯಿತು. ಅವನು ಪೂರ್ತಿ ಎಚ್ಚರಗೊಳ್ಳುವ ಮೊದಲೇ ಏಳಬೇಕೆಂದುಕೊಂಡಳು ಹಿತ. ಆದರೆ ಅಷ್ಟರಲ್ಲಿ ಪ್ರೀತ್ಗೆ ಎಚ್ಚರವಾಗಿ ಬಿಟ್ಟಿತ್ತು. ಅವನೇನಾದರೂ ಕೇಳುವ ಮೊದಲೇ ತನ್ನ ತಪ್ಪಿಲ್ಲವೆಂದು ಹೇಳಬೇಕೆಂದುಕೊಂಡಳು ಹಿತ. ಸಾರಿ, ಗೊತ್ತಾಗಲಿಲ್ಲ. ಆ ಕಡೆ ಹೋಗಬೇಕಾದರೆ ನಿಮ್ಮ ಕಾಲು ತಗಲಿತು. ನಾನು ಬೇಕಂತ ಮಾಡಿದ್ದಲ್ಲ. ಅವಮಾನದಿಂದ ಕುಗ್ಗಿದ ಸ್ವರದಲ್ಲಿ ಹೇಳಿದಳು ಹಿತ. ಕತ್ತಲಲ್ಲಾದರೆ ಕಂಡಿಲ್ಲ ಎಂದು ಹೇಳಬಹುದಾಗಿತ್ತು. ಆದರೆ ದೀಪ ಇನ್ನೂ ಉರಿಯುತ್ತಲೇ ಇತ್ತು. ದೀಪದ ಬೆಳಕಿದ್ದು ತಾನು ಅವನ ಮೇಲೆ ಬಿದ್ದಿದ್ದು ಎಂದರೆ ಬೇಕೆಂದೇ ಮೈ ಮೇಲೆ ಬಿದ್ದೆ ಎಂದು ಅವನು ಖಂಡಿತ ಬೈಯುತ್ತಾನೆ. ಅವನತ್ತ ಭೀತಿಯಿಂದಲೇ ನೋಡುತ್ತಿದ್ದಾಳೆ ಹಿತ. ಹಿತ ತನ್ನ ಮೈ ಮೇಲೆ ಬಿದ್ದಿದ್ದಕ್ಕೆ ಪ್ರೀತ್ನ ಪ್ರತಿಕ್ರಿಯೆಯೇನು? ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.